ಲೋಕ ಕಲ್ಯಾಣಕ್ಕಾಗಿ ಮರವೇರಿ ಕುಳಿತಿದ್ದಾರೆ ಸ್ವಾಮೀಜಿಯೊಬ್ಬರು. ದಿನಕ್ಕೆ 1 ಲೋಟ ಹಾಲು ಮಾತ್ರ ಸೇವನೆಯನ್ನ ಮಾಡ್ತಾರೆ. 101 ದಿನ ಮರದ ಮೇಲೆಯೇ ಸ್ವಾಮೀಜಿ ಧ್ಯಾನವನ್ನ ಮಾಡಲಿದ್ದಾರೆ. ಸಚ್ಚಿದಾನಂದ ಶ್ರೀ ಅವರಿಂದ ಕಠಿಣ ಅನುಷ್ಠಾನ ಇದು. ಬರಗಾಲ ಸಿದ್ದಪ್ಪ ಮಠದ ಮಾವಿನ ತೋಟದಲ್ಲಿ ಧ್ಯಾನ ಮಾಡಲಾಗ್ತಾ ಇದೆ. ಕೊಪ್ಪಳ ಕಾರಟಗಿ ತಾಲೂಕಿನ ಮುಷ್ಟೂರು ಬಳಿ ಧ್ಯಾನ ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿಯನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಭಕ್ತರಲ್ಲಿ ಆಶ್ಚರ್ಯ ಹಾಗೆ ಭಕ್ತಿಗೆ ಮನ ಮುಗಿದಿದ್ದಾರೆ ಜನತೆ. ಲೋಕ ಕಲ್ಯಾಣಕ್ಕಾಗಿ 5 ದಿನದಿಂದ ಮರವೇರಿ ಕುಳಿತಿದ್ದಾರೆ ಈ ಸ್ವಾಮೀಜಿ. ವ್ಯಕ್ತಿಯ ಕಠಿಣ ಅನುಷ್ಠಾನವನ್ನ ಕಂಡು ಜನರು ಅಚ್ಚರಿಗೊಂಡಿದ್ದಾರೆ. ಆಹಾರ ಇಲ್ಲದೆ ಮರದ ಮೇಲೆಯೇ ವಾಸವಾಗಿರುವಂತಹ ವ್ಯಕ್ತಿಯನ್ನ ನೋಡಿದ್ದಾರೆ ಜನರು. ಕೊಪ್ಪಳ ಜಿಲ್ಲೆಯಲ್ಲಿ ಇದೊಂದು ಸ್ಥಳದಲ್ಲಿ ಅವಧೂತ ಸ್ವಾಮೀಜಿಯ ಕಠಿಣ ಅನುಷ್ಠಾನ ಇದು. ಮರದ ಮೇಲೆ ಗೂಡು ಕಟ್ಟಿಕೊಂಡು ದಿನವಿಡೀ ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ದಿನಕ್ಕೆ 1 ಬಾರಿ 1 ಲೋಟ ಹಾಲು ಸೇವನೆಯನ್ನ ಮಾಡ್ತಾ ಇದ್ದಾರೆ ಸಚ್ಚಿದಾನಂದ ಶ್ರೀಗಳು.